ಅಂಕೋಲ ತಾಲೂಕಿನ ಕೇಣಿಯ ಗ್ರೀನ್ಫೀಲ್ಡ್ ವಾಣಿಜ್ಯ ಬಂದರು ಯೋಜನೆಯನ್ನ ಕೈಬಿಟ್ಟು ಸ್ಥಳೀಯರಿಗೆ ಭದ್ರತೆ ಒದಗಿಸಬೇಕೆಂದು ಒತ್ತಾಯಿಸಿ ಬಿಜೆಪಿ ರಾಜ್ಯ ಉಪಾಧ್ಯಕ್ಷೆ ರೂಪಾಲಿ ನಾಯ್ಕ್ ಜಿಲ್ಲಾಧಿಕಾರಿಗೆ ಮನವಿ ಸಲ್ಲಿಸಿದರು. ರಾಜ್ಯ ಸರ್ಕಾರ ಕೇಣಿಯಲ್ಲಿ ಸಾವಿರಾರು ಕೋಟಿ ರೂಪಾಯಿಗಳ ವೆಚ್ಚದಲ್ಲಿ ಬಂದರು ಸ್ಥಾಪನೆಗೆ ಮುಂದಾಗಿದ್ದು ಆಗಸ್ಟ್ 22ರಂದು ಸಾರ್ವಜನಿಕ ಅಹವಾಲು ಸಭೆಯನ್ನ ಕರೆಯಲಾಗಿದೆ. ಆದರೆ ಈ ಯೋಜನೆಗೆ ಸಂಬಂಧಿಸಿದಂತೆ ಸ್ಥಳೀಯ ಮೀನುಗಾರರು, ರೈತರು, ಹಾಲಕ್ಕಿ ಒಕ್ಕಲಿಗರು ಸೇರಿದಂತೆ ಯಾವುದೇ ಸಮುದಾಯದವರನ್ನು ವಿಶ್ವಾಸಕ್ಕೆ ಪಡೆಯದಿರುವುದನ್ನು ರೂಪಾಲಿ ನಾಯ್ಕ್ ಮನವಿಯಲ್ಲಿ ಪ್ರಶ್ನಿಸಿದ್ದಾರೆ. ನಿನ್ನೆ ನಾನು ಹೋದಾಗ ಸುಮಾರು 350ರಿಂದ 400 ಜನ ಇದ್ರು. ಅಲ್ಲಿಯ ಪರಿಸ್ಥಿತಿ ಅರ್ಥ ಮಾಡ್ಕೊಂಡಾಗ ಒಂದು ದಿವಸ ಸರ್ಕಾರ ಆಗ್ಲಿ ಯಾರೇ ಆಗ್ಲಿ ಇವತ್ತಿನ ಜನಪ್ರತಿನಿಧಿಗಳಾದವರು ಕೂಡ ಒಂದ್ ದಿವಸ ಅಲ್ಲಿ ವಿಸಿಟ್ ಕೊಟ್ಟು ನೀರು ತುಂಬುತ್ತಾ ಇದೆ, ಮನೆ ಸರಿ ಇಲ್ಲ ಅಂತ ಸರಿ ಮಾಡ್ಲಿಕ್ಕೆ ಯಾರು ಹೋಗ್ಲಿಲ್ಲ. ಇವತ್ತು ಅವರನ್ನ ಸಮಾಧಿ ಮಾಡ್ಕೊಂಡು ಅದರ ಮೇಲೆ ಆ ಯೋಜನೆಯನ್ನು ಕಟ್ಲಿಕ್ಕೆ ಇವತ್ತು ಈಗಾಗಲೇ ಕಾರ್ಯ ಮಾಡ್ತಾ ಇದ್ದಾರೆ. ಮತ್ತೆ ಅದು ಸ್ಟಾರ್ಟ್ ಮಾಡಿಬಿಟ್ಟಿದ್ದಾರೆ. ಅಲ್ಲಿ ಯಾರಿಗೆ ನೀವು ವಿಶ್ವಾಸಕ್ಕೆ ತಗೊಂಡಿದ್ದೀರಿ? ಸ್ಥಳೀಯರಿಗೆ ಏನಾದ್ರೂ ಮಾಹಿತಿ ಕೊಟ್ಟಿದ್ದೀರಾ? ಸ್ಥಳೀಯರಿಗೆ ಮಾಹಿತಿ ಏನಿದೆ? ಕೇಣಿ ಬಂದರ್ ಆಗ್ತಾ ಇದೆ ಅಂತೀರಿ, ಅಥವಾ ಇಲ್ಲಿ ಇಷ್ಟು ಮನೆಗಳು ಹೋಗ್ತಾ ಇದೆ, ನೀವು ನೀಲಿ ನಕ್ಷೆನ ರೆಡಿ ಮಾಡಿದ್ದಾರೆ, ನೀಲಿ ನಕ್ಷೆಯಲ್ಲಿ ಇಷ್ಟು ಹೈವೇದಲ್ಲಿ ಹೋಗ್ತಾ ಇದೆ, ಇಷ್ಟು ಅಂಕೋಲಾದಲ್ಲಿ ಹೋಗ್ತಾ ಇದೆ, ಇಷ್ಟು ಅಲ್ಗೇರಿಯಲ್ಲಿ ಹೋಗ್ತಾ ಇದೆ, ಎಲ್ಲಿ ಹೋಗ್ತಾ ಇದೆ. ಒಂದು ದಿವಸ ಸ್ಥಳೀಯರನ್ನ ಕರ್ಕೊಂಡು ಆ ಸ್ಥಳೀಯರ ಜೊತೆಗೆ ಮಾತಾಡಿದ್ದೀರಾ? ಯಾವುದೇ ತರದ ಮಾತುಗಳನ್ನಾಡದೆ ಸ್ಥಳೀಯ ವಿಶ್ವಾಸಗಳನ್ನು ಗಳಿಸದೆ ಏಕಾಏಕಿ ಯೋಜನೆ ಅವ್ರ ತಲೆ ಮೇಲೆ ಹೇರ್ಕೊಂಡು ಇವತ್ತು ಬಹಳ ಅವರನ್ನ ಅಲ್ಲಿ ಕಿತ್ತು ಹೋಗುವ ಒಂದು ಪರಿಸ್ಥಿತಿಯಲ್ಲಿ ಮಾಡ್ತಾ ಇದೆ. ಯೋಜನೆಯಿಂದ 10,000ಕ್ಕೂ ಹೆಚ್ಚು ಮೀನುಗಾರರು, 15,000ಕ್ಕೂ ಹೆಚ್ಚು ರೈತರ ಬದುಕು ಅತಂತ್ರವಾಗುವ ಅಪಾಯವಿದೆ. 20,000ಕ್ಕೂ ಹೆಚ್ಚು ಎಕರೆ ಭೂಮಿಯ ಮೇಲೆ ದುಷ್ಪರಿಣಾಮ ಉಂಟಾಗಲಿದೆ. ಸ್ಥಳೀಯರ ಜೀವನಾಧಾರವಾಗಿರುವ ಮೀನುಗಾರಿಕೆ, ಕೃಷಿ, ಸಾಂಪ್ರದಾಯಿಕ ಉದ್ಯೋಗ ಸಂಪೂರ್ಣವಾಗಿ ನಶಿಸುವ ಆತಂಕ ವ್ಯಕ್ತವಾಗಿದೆ. ನಮ್ಮ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಕೇಣಿಯಲ್ಲಿ ವಾಣಿಜ್ಯ ಬಂದರು ಏನು ಆಗ್ತಾ ಇದೆ ಪ್ರೈವೇಟ್ ಆಗಿ, ಆ ವಿಷಯಕ್ಕೆ ಸಂಬಂಧಪಟ್ಟಂತೆ ನಾವು ನಿನ್ನೆ ಅಲ್ಲಿ ಜನರ ಜೊತೆಗೆ ಮಾತಾಡಿ ವಿಸಿಟ್ ಮಾಡಿದಾಗ ಅಲ್ಲಿಯ ಜನರಿಗೆ ತುಂಬ ಅನ್ಯಾಯ ಆಗ್ತಾ ಇರೋದು ಅನ್ನೋದು ನಮಗೆ ಮಾಹಿತಿ ಬಂತು. ಈ ಸಲನೂ ನಾವು 10 ತಿಂಗಳಿಂದ ನೋಡ್ತಾ ಬಂದಿದ್ದೇವೆ ಮಾಧ್ಯಮದ ಮುಖಾಂತರ ಜನರುಗಳನ್ನು. ಇವತ್ತು ಎಲ್ಲೋ ಒಂದು ಕಡೆಗೆ ಅವರು ಅಲ್ಲಿಯ ಜನರು ಅಲ್ಲದೆ ಬೇರೆ ಬೇರೆ ಜನರ ಹತ್ರ ಮಾತಾಡಿ ಆ ಯೋಜನೆಗೆ ಅವರು ಕೈ ಹಾಕಿದ್ದಾರೆ. ಇವತ್ತು ರಾಜ್ಯ ಸರ್ಕಾರದಿಂದ ಆಗುವಂತ ಈ ಒಂದು ಯೋಜನೆ ನಾವು ಹೇಳ್ತಾ ಇರೋದು ಜನರ ಸಮಾಧಿ ಮಾಡಿ ಯಾವುದೇ ಯೋಜನೆ ತರಬಾರ್ದು ಅಂತ ಹೇಳಿ ನಾನು ಇಲ್ಲಿಯ ತಮ್ಮ ಮಾಧ್ಯಮದ ಮೂಲಕ ಸಿಎಂ ರವರಿಗೆ ನಾವು ಒತ್ತಾಯವನ್ನು ಮಾಡ್ಕೊಳ್ತಾ ಇದ್ದೇನೆ. ಇವತ್ತು ಬಂದಿರುವಂತ ನೆವಲ್ ಬೇಸ್ ಆಗಲಿ, ಇವತ್ತು ಕೈಗಾ ಯೋಜನೆ ಆಗಲಿ, ಈಗ ಬರುವಂತ ಈ ಯೋಜನೆ ಕೂಡ ಅನೇಕ ಯೋಜನೆಗಳು ಬಂದಿದೆ. ಇಲ್ಲಿ ತನಕ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಅತಿ ಹೈಯೆಸ್ಟ್ ಯೋಜನೆಗಳು ಕಾರವಾರ ಅಂಕೋಲದಲ್ಲಿ ಇವತ್ತು ಬಂದ್ಬಿಟ್ಟಿದೆ. ಆದ್ರೆ ಎಲ್ಲಿಯೂ ಕೂಡ ಈ ತನಕನೂ ಜನರಿಗೆ ಎಲ್ಲಾ ಕಡೆಯಿಂದ ನೆವಲ್ ಮೇಲೆ ಬಂದು ಸ್ವಲ್ಪ ನೌಕರಿ ಕೊಡ್ತಾರ ಅಂತ ಹೇಳಿದ್ರು, ಅಲ್ಲಿಯೂ ಏನು ಕೊಟ್ಟಿಲ್ಲ. ಈಗ ತನಕ ಅದೇನೇ ನಡೀತಾ ಇದೆ. ಕೈಗಾದಲ್ಲಿ ಇಲ್ಲಿ ಎಲ್ಲಾರದು ಇಂಟರ್ವ್ಯೂ ಮಾಡ್ತಾರೆ, ಈಗ ತನಕ ಇಂಟರ್ವ್ಯೂ ಮಾಡಿದ್ರು ಕೂಡ ಒಬ್ಬರಿಗೂ ಕೂಡ ಅರ್ಧ ಅಂಕನಲ್ಲಿ ಅವರಿಗೆ ಪಾಪ ಗೇಟ್ ಪಾಸ್ ಅನ್ನು ಹೊರಗೆ ಕಳಿಸ್ತಾರೆ. ಇದೆಲ್ಲ ಕೂಡ ಇವತ್ತಿನ ದಿನದಲ್ಲಿ ಈ ಯೋಜನೆಯಿಂದ ಆಗ್ತಾ ಇರುವಂತ ನಮ್ಮ ಸ್ಥಳೀಯರಿಗೆ ಅನ್ಯಾಯ. ಇವತ್ತು ಮೀನುಗಾರ ಜನರು ಅಲ್ಲಿ ಬೋಟಿಂಗ್ ಮಾಡ್ತಾರೆ, ಅವರು ಮೀನು ಹಿಡಿಲಿಕ್ಕೆ ಹೋಗ್ತಾರೆ, ಅಲ್ಲಿ ಇರುವಂತ ಸ್ಥಳೀಯವಾಗಿ ಇರುವಂತ ಆ ಮೀನುಗಾರ ಮನೆಗಳು ಇದ್ದಾವೆ. ಅದು ಯಾವುದು ಅಲ್ಲಿಯ ಜನರಿಗೆ ಯಾವುದೇ ತರಹದ ವಿಶ್ವಾಸ ತಗೊಳ್ಳದೆ ಬಹಳಷ್ಟು ಮೀನುಗಾರ ಮಹಿಳೆಯರು ಇವತ್ತು ಅಲ್ಲಿಯ ಕೇಣಿಯವರು ಬಂದಿದ್ದಾರೆ. ಇದೇ ವೇಳೆ ಕೇಣಿ ಬಂದರು ಯೋಜನೆ ನೌಕಾನೆಲೆ ಸಮೀಪದಲ್ಲಿರೋದ್ರಿಂದ ರಾಷ್ಟ್ರ ಭದ್ರತೆಗೂ ಅಪಾಯ ಉಂಟಾಗುವ ಸಾಧ್ಯತೆ ಇದೆ. ವಾಣಿಜ್ಯ ಬಂದರಿಗೆ ರಕ್ಷಣಾ ಇಲಾಖೆಯ ಅನುಮತಿ ದೊರೆತಿದೆಯೇ ಎಂಬ ಪ್ರಶ್ನೆ ಮುಖ್ಯವಾಗಿದೆ ಎಂದು ಅವರು ಮನವಿಯಲ್ಲಿ ಉಲ್ಲೇಖಿಸಿದ್ದಾರೆ. ಸ್ಥಳೀಯವಾಗಿ ಇರುವಂತ ನೆವಲ್ ಬೇಸ್ ಕೂಡ ಸಮೀಪ ಇದೆ. ಗಡಿ ನಮ್ಮ ಸಮುದ್ರ ಗಡಿ ಯಾರಿಗೂ ಗೊತ್ತಾಗುದಿಲ್ಲ. ಮುಂದಿನ ವಹಿವಾಟಿನಲ್ಲಿ ನಮ್ಗೆ ಗೊತ್ತಿರೋದು ನಾವು ಜೀವಂತ ಇರ್ತೇವೋ ಗೊತ್ತಿಲ್ಲ. ಆ ಟೈಮ್ ನಲ್ಲಿ ಮುಂದಿನ ವಹಿವಾಟಿನಲ್ಲಿ ಬೇರೆ ಬೇರೆ ದೇಶದ ಒಂದು ಬೋಟ್ಗಳು, ಹಡಗುಗಳು ಬಂದು ನಿಂತ್ಕೊಂಡ್ರೆ ನಮ್ಮ ರಕ್ಷಣಾ ಇಲಾಖೆ ಪರಿಸ್ಥಿತಿ ಏನಾಗಬೇಕು? ನೆವಲ್ ಬೇಸ್ ಅಂತ ಎಷ್ಟು ದೊಡ್ಡ ಏಷ್ಯಾ ಖಂಡದಲ್ಲಿ ಅತಿ ದೊಡ್ಡವಾದ ಒಂದು ನೆವಲ್ ಬೇಸ್ ಕೂಡ ಇಲ್ಲಿ ಇದ್ದಿರುವುದರಿಂದ ದಯವಿಟ್ಟು ಈ ಯೋಜನೆ ಕೈ ಬಿಡಬೇಕಂತ ನಾವು ವಿನಂತಿಯನ್ನು ಮಾಡ್ತೀವಿ. ಯೋಜನೆಗಾಗಿ ಸಂಬಂಧಿಸಿದ ಹೊರಗಿನ ವ್ಯಕ್ತಿಗಳು ಹಾಗೂ ಮಧ್ಯವರ್ತಿಗಳು ಲಾಬಿ ಮಾಡುತ್ತಿರುವುದು ಸ್ಥಳೀಯರಲ್ಲಿ ಭಯ, ಗೊಂದಲ ಹುಟ್ಟಿಸಿದೆ. ಬಂದರು ಗುತ್ತಿಗೆ ಪಡೆದ ಕಂಪನಿ ಸ್ಥಳೀಯರಿಗೆ ಎಲ್ಲ ಮಾಹಿತಿಯನ್ನ ಪಾರದರ್ಶಕವಾಗಿ ನೀಡಬೇಕಿದೆ ಎಂದು ಆಗ್ರಹಿಸಲಾಗಿದೆ. ಈ ಪಬ್ಲಿಕ್ ಹಿಯರಿಂಗ್ ಯಾವಾಗ ಮಾಡಬೇಕಾಗಿತ್ತು? ಪಬ್ಲಿಕ್ ಹಿಯರಿಂಗ್ ಯೋಜನೆ ಬರೋಕ್ಕಿಂತ ಪೂರ್ವದಲ್ಲಿ ಅದನ್ನು ಯಾವ ರೀತಿಯಲ್ಲಿ ಮಾಡ್ತೇವೆ, ಎಷ್ಟು ಡೀಪ್ ಆಗಿ ನಾವು ಆಳದಲ್ಲಿ ಸಮುದ್ರ ಮಧ್ಯದಲ್ಲಿ ಬಂದರನ್ನು ಮಾಡ್ತೇವೆ, ಎಷ್ಟು ಆ ಯೋಜನೆ ಎಷ್ಟೆಷ್ಟು ಮನೆಗಳು ಹೋಗ್ತಾ ಇದೆ, ಎಷ್ಟು ಲ್ಯಾಂಡ್ಗಳನ್ನು ಹೋಗ್ತಾ ಇದೆ, ಖಾಲಿ ಅವರ ನೀಲಿ ನಕ್ಷೆಯಲ್ಲಿ ಅಷ್ಟೇ ಅವರು ಇಷ್ಟಿಷ್ಟು ಮನೆಗಳಂತ ನಮ್ಗೆ ತೋರಿಸಿ ಕೊಟ್ಟಿದ್ದಾರೆ ಜನರಿಗೆ. ನಮ್ಮ ಅಲ್ಲಿಯ ಜನರಿಗೆ ಪಾಪ ಏನ್ ಗೊತ್ತಾಗ್ತದೆ? ಕಷ್ಟಪಟ್ಟು ಇಲ್ಲಿ ದುಡಿತಾ ಇದ್ದೇವೆ, ಮೀನ್ ತಂದ್ಕೊಂಡು ಮೀನ್ ಮಾರಿ ನಾವು ಹೆಣ್ಮಕ್ಳು ಜೀವನ ನಡೆಸ್ತಾ ಇದ್ದಾರೆ. ಮೀನಿಗೆ ಹೋದ್ರೆ ಮಾತ್ರ ಅವರು ಆ ಮೀನ್ ಮಾರಿ ಅವರ ಮಕ್ಕಳ ಜೀವನ ನಡೆಸುವಂತದ್ದು. ಇಂಥ ಕಷ್ಟ ಕಾಲದಲ್ಲಿ ಸರ್ಕಾರ ಯಾವುದೇ ಒಂದು ಅವರಿಗೆ ಉಪಕಾರ ಮಾಡೋದು ಬಿಟ್ಟು ಈ ಒಂದು ಸಮಾಧಿ ಮೇಲೆ ಈ ಯೋಜನೆ ಮಾಡ್ತಾ ಇದ್ದಾರೆ. ಕೆಲವೊಬ್ರು ಹೊರಗಿನ ಜನ ಕಂಪನಿಯವರಿಗೆ ಕೂಡ ಮೋಸ ಮಾಡಿ ಆ ಕಂಪನಿಗೆ ಏನೂ ಮಾಹಿತಿ ಇಲ್ಲದೆ ಆ ಯೋಜನೆ ಇಲ್ಲಿ ಮಾಡ್ತಾ ಇದ್ದಾರೆ. ಅದು ಕೂಡ ದೊಡ್ಡ ಒಂದು ಅನ್ಯಾಯ ಅಂತ ಈ ಸಮಯದಲ್ಲಿ ನಾವು ಹೇಳಿರ್ಬೇಕು. ಈ ವೇಳೆ ಪ್ರಮುಖರಾದ ರಾಜೇಂದ್ರ ನಾಯ್ಕ್, ಜಗದೀಶ್ ನಾಯ್ಕ್ ಮೊಗಟ, ಸುಭಾಷ್ ಗುನ್ಗಿ, ಸಂಜಯ್ ನಾಯ್ಕ್, ಹೂವಾ ಖಂಡೇಕರ್, ಮಂಜಾ ಟಾಕಿಕರ್, ರಾಜೇಶ್ವರಿ ಕೇಣಿಕರ್ ಹಾಗೂ ಮೀನುಗಾರ ಮುಖಂಡರು, ಮಹಿಳೆಯರು, ಕೇಣಿ ಗ್ರಾಮಸ್ಥರು ಉಪಸ್ಥಿತರಿದ್ದರು.
ಕಾಂಗ್ರೆಸ್ ಸರ್ಕಾರಕ್ಕೆ ಸಿಎಂ ರವರಿಗೆ ನಾನು ವಿನಂತಿ ಮಾಡ್ಕೊಳ್ತೇನೆ. ಬಹಳಷ್ಟು ಯೋಜನೆಗಳಾಯಿತು, ಗೊತ್ತಿಲ್ಲದೆ ಯೋಜನೆಗಳು ಬರ್ತಾ ಇದೆ. ಹಿಂದೆಯೂ ಕೂಡ ಸಾಗರಮಾಲಾ ಯೋಜನೆ ಬಂತು, ಅದು ಕೂಡ ಕಾಂಗ್ರೆಸ್ ಸರ್ಕಾರದಿಂದನೇ ಆಗಿತ್ತು. ಆದ್ರೆ ನಾವು MLA ಆದಾಗ ಅದನ್ನು ಮರುಕಳಿಸಿ ಬೇರೆ ತರದಲ್ಲಿ ನಾಟಕ ಮಾಡುದು. ಈಗಿನ MLAಗಳು ಮೊನ್ನೆ ಜನರು ಅಪ್ಲಿಕೇಶನ್ ಕೊಟ್ಟು ಬಂದಾಗ ನಮ್ಮ ಬೈರೇಗೌಡರವರು ಬಂದಾಗ ಸಚಿವರು ಅವರೇ ನಿಂತ್ಕೊಂಡು ಮನವಿಯನ್ನು ತಗೊಂಡಿದ್ದಾರೆ. ಆದ್ರೆ ಇಲ್ಲಿಯ ಸ್ಥಳೀಯ MLA ಆದವರು ಅಲ್ಲಿ ಕಾರ್ ಒಳಗೆ ಕೂತ್ಕೊಂಡು ಆ ಮನವಿಯನ್ನು ಕೂಡ ಸ್ವೀಕಾರ ಮಾಡದೆ ಕಾರ್ ಒಳಗೆ ಕೂತ್ಕೊಂಡಿದ್ದಾರೆ. ಬಹಳ ಅನ್ಯಾಯ. ಯಾರೇ ಜನಪ್ರತಿನಿಧಿಗಳಾಗಿ ನಾವು ಜನರ ಕುಂದುಕೊರತೆಗಳನ್ನ, ಅವರ ಒಂದು ನೋವುಗಳನ್ನು ಅರ್ಥ ಮಾಡಿಕೊಂಡು ಮಾನವೀಯತೆಯ ಲೆಕ್ಕದಲ್ಲಿ ಅವರಿಗೆ ನ್ಯಾಯ ಕೊಡುವುದಾದ್ರೆ ಮಾತ್ರ ನಾವು ಜನಪ್ರತಿನಿಧಿಗಳಾಗಬೇಕೆ ಹೊರತು ಈ ರೀತಿಯ ಯೋಜನೆಗಳನ್ನು ತಂದು ಜನರ ಸಮಾಧಿ ಮೇಲೆ ಆ ಯೋಜನೆ ಕಟ್ಟುವುದು ನಮಗೆ ಬೇಡ ಅಂತ ಹೇಳಿ ನಾವು ಇವತ್ತು DC ಅವರಿಗೆ ಮನವಿಯನ್ನು ಮಾಡಲಿಕ್ಕೆ ಬಂದಿದ್ದೇವೆ. ಶ್ರೀರಾಮ ಕ್ಷೇತ್ರದ ಪೀಠಾಧೀಶ್ವರ ಬ್ರಹ್ಮಾನಂದ ಸರಸ್ವತಿ ಸ್ವಾಮೀಜಿಯವರು ಶುಕ್ರವಾರ ಗೋಕರ್ಣ ಮಹಾಬಲೇಶ್ವರ ಮಂದಿರಕ್ಕೆ ಭೇಟಿ ನೀಡಿ ಆತ್ಮಲಿಂಗಕ್ಕೆ ಪೂಜೆ ಸಲ್ಲಿಸಿದರು. ಮಹಾಬಲೇಶ್ವರ ಮಂದಿರದ ಅರ್ಚಕ ವೇದಮೂರ್ತಿ ಶ್ರೀನಿವಾಸ್ ಅಡಿ, ವೇದಮೂರ್ತಿ ರಾಜಗೋಪಾಲ್ ಅಡಿ ಪೂಜಾ ಕೈಂಕರ್ಯ ನೆರವೇರಿಸಿದ್ರು. ವೇದಮೂರ್ತಿ ಮಹೇಶ್ ಅಡಿ ಹೀರೆ, ವೇದಮೂರ್ತಿ ಶಂಕರ್ ಗೋಪಿ, ವೇದಮೂರ್ತಿ ಗುರು ಹೀರೆ ಮತ್ತಿತರ ಅರ್ಚಕರು ಜೊತೆಗಿದ್ದು ಸಹಕರಿಸಿದ್ರು. ನಂತರ ಮಂದಿರದ ವತಿಯಿಂದ ಫಲ ಸಮರ್ಪಿಸಿ ವಂದಿಸಲಾಯಿತು. ಈ ವೇಳೆ ಮಂದಿರದ ಮೇಲುಸ್ತುವಾರಿ ಸಮಿತಿ ಸದಸ್ಯ ಮಹೇಶ್ ಹಿರೇಗಂಗೆ, ವ್ಯವಸ್ಥಾಪಕ ಸುಬ್ರಹ್ಮಣ್ಯ ಹೆಗಡೆ, ನಾಮಧಾರಿ ಸಮಾಜದ ಜಿಲ್ಲೆಯ ಪ್ರಮುಖರು, ಸ್ಥಳೀಯ ಪ್ರಮುಖರು ಹಾಗೂ ಅಪಾರ ಸಂಖ್ಯೆಯಲ್ಲಿ ಶಿಷ್ಯ ವೃಂದದವರು ಉಪಸ್ಥಿತರಿದ್ದರು. ಇದಕ್ಕೂ ಮೊದಲು ಮಹಾಗಣಪತಿ ಮಂದಿರಕ್ಕೆ ತೆರಳಿ ವಿಶೇಷ ಪೂಜೆ ಸಲ್ಲಿಸಿದ್ರು. ಇವೆರಡೂ ದೇವಾಲಯದ ಭೇಟಿ ಬಳಿಕ ತಾಮ್ರಗೌರಿ ಮಂದಿರಕ್ಕೆ ತೆರಳಿ ದೇವಿ ದರ್ಶನ ಪಡೆದರು. ಈ ಬಾರಿ ವಿಶ್ವವಿಖ್ಯಾತ ದಸರಾ ಮಹೋತ್ಸವವನ್ನು ಬುಕರ್ ಪ್ರಶಸ್ತಿ ಪುರಸ್ಕೃತ ಶ್ರೀಮತಿ ಬಾನು ಮುಷ್ತಾಕ್ ಉದ್ಘಾಟಿಸಲಿದ್ದು, ಜಿಲ್ಲಾಡಳಿತದ ವತಿಯಿಂದ ಬಾನು ಮುಷ್ತಾಕ್ ಅವರನ್ನು ಗೌರವದಿಂದ ಆಹ್ವಾನಿಸಲಾಗುವುದು ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ತಿಳಿಸಿದರು. ವಿಧಾನಸೌಧದಲ್ಲಿ ಮಾಧ್ಯಮದವರೊಂದಿಗೆ ಮಾತನಾಡಿದ ಅವರು, ಬಾನು ಮುಷ್ತಾಕ್ ಅವರ ಕೃತಿ ಎದೆಯ ಹಣತೆಗೆ ಬುಕರ್ ಪ್ರಶಸ್ತಿ ದೊರೆತಿದ್ದು, ಕರ್ನಾಟಕದ ಲೇಖಕಿಗೆ ಈ ಪ್ರಶಸ್ತಿ ದೊರೆತಿರುವುದು ಸಂತಸ ತಂದಿದೆ. ರೈತ ಸಂಘ, ಕನ್ನಡ ಚಳುವಳಿಯ ಜೊತೆಗೆ ಹೋರಾಟದ ಹಿನ್ನೆಲೆಯುಳ್ಳ ಬಾನು ಮುಷ್ತಾಕ್ ಪ್ರಗತಿಪರ ಚಿಂತಕರು ಆಗಿದ್ದಾರೆ ಎಂದರು. ಈ ಬಾರಿ ಶಾಸ್ತ್ರದ ಪ್ರಕಾರ 11 ದಿನ ದಸರಾ ನಡೆಯಲಿದೆ. ಅಕ್ಟೋಬರ್ 2ರಂದು ವಿಜಯದಶಮಿ ಎಂದರು. ಈ ಬಾರಿ ವಿಶ್ವವಿಖ್ಯಾತ ದಸರಾ ಮಹೋತ್ಸವ ಉದ್ಘಾಟನೆಯನ್ನ ಬೂಕರ್ ಪ್ರಶಸ್ತಿ ವಿಜೇತರಾದಂತ ಶ್ರೀಮತಿ ಬಾನು ಮುಷ್ತಾಕ್ ಅವರು ಉದ್ಘಾಟನೆ ಮಾಡಲಿದ್ದಾರೆ. ಬಾನು ಮುಷ್ತಾಕ್ ಅವರು ಅವರಿಗೆ ಕೃತಿ ಹೃದಯ ದೀಪ ಕೃತಿಗೆ ಬೂಕರ್ ಪ್ರಶಸ್ತಿ ಸಿಕ್ಕಿದೆ. ಕರ್ನಾಟಕದ ಒಬ್ಬ ಮಹಿಳೆಗೆ ಬೂಕರ್ ಪ್ರಶಸ್ತಿ ಸಿಗ್ತಾ ಇರ್ತಕ್ಕಂಥದ್ದು ಬಹಳ ಸಂತೋಷ ಆಗಿದೆ. ಹಾಗಾಗಿ ಹೋರಾಟದ ಹಿನ್ನೆಲೆಯಿಂದ ಬಂದಂತವರು ಶ್ರೀಮತಿ ಬಾನು ಮುಷ್ತಾಕ್ ಅವರು ರೈತ ಸಂಘದಲ್ಲಿ ಕೆಲಸ ಮಾಡಿದ್ರು, ಕನ್ನಡ ಚಳುವಳಿನಲ್ಲಿ ಕೆಲಸ ಮಾಡಿದ್ರು, ಎಲ್ಲ ಪ್ರಗತಿಪರ ಚಿಂತಕರು. ಸೊ ಇಂಥವ್ರನ್ನ ಈ ಸಾರಿ ಮಹಿಳೆಯನ್ನ ದಸರಾ ಮಹೋತ್ಸವ ಉದ್ಘಾಟನೆಗೆ ಆಹ್ವಾನ ಮಾಡಿದ್ದೀವಿ. ನಾನು ಕೂಡ ಅವ್ರ ಜೊತೆಲಿ ಮಾತಾಡಿದ್ದೇನೆ. ದಸರಾ ಸೆಪ್ಟೆಂಬರ್ 22ಕ್ಕೆ ಪ್ರಾರಂಭ ಆಗುತ್ತೆ. ಈ ಸಲ 11 ದಿನ ದಸರಾ ನಡೀತದೆ. ಶಾಸ್ತ್ರದ ಪ್ರಕಾರ ನವದಶಮಿ ಎಲ್ಲ ಇದೆ, ದಶಮಿ ಎಲ್ಲ 11 ದಿನ ದಸರಾ ನಡೀತದೆ. ಸೊ ವಿಜಯದಶಮಿ 11ನೇ ದಿನಕ್ಕೆ ನಡೀತದೆ. ಅಕ್ಟೋಬರ್ 2ನೇ ತಾರೀಕು ವಿಜಯದಶಮಿ ದಿನ. ಸೊ ಬಾನು ಮುಷ್ತಾಕ್ ಅವರಿಗೆ ಅವರನ್ನ ಗೌರವದಿಂದ ನಮ್ಮ ಜಿಲ್ಲಾ ಆಡಳಿತದವರು ಆಹ್ವಾನ ಕೊಡ್ತಾರೆ. ಮೈಸೂರು ದಸರಾ ಸಂದರ್ಭದಲ್ಲಿ ವೈಮಾನಿಕ ಪ್ರದರ್ಶನಕ್ಕೆ ಅನುಮತಿ ದೊರೆತಿದ್ದು, ಕೇಂದ್ರ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ದಸರಾ ವೀಕ್ಷಣೆಗೆ ಆಗಮಿಸಬೇಕೆಂದು ಪತ್ರ ಬರೆದಿದ್ದೇನೆ ಎಂದರು. ಏರ್ ಶೋಗೆ ಅನುಮತಿ ಕೊಟ್ಟಿದ್ದಾರೆ. ನಾನು ಪತ್ರ ಬರೆದಿದ್ದೀನಿ ರಾಜನಾಥ್ ಸಿಂಗ್ ಅವರಿಗೆ. ಅವ್ರನ್ನೂ ಕೂಡ
ದಸರಾ ವೀಕ್ಷಣೆಗೆ ಬರಬೇಕು ಅಂತೇಳಿ ಇನ್ವೈಟ್ ಮಾಡಿದ್ದೀನಿ. ಲೋಕಸಭೆ ವಿರೋಧ ಪಕ್ಷದ ನಾಯಕ ರಾಹುಲ್ ಗಾಂಧಿ ಅವರು ಬಿಹಾರದಲ್ಲಿ ಮತಗಳ್ಳತನ ನಡೆದಿರುವುದನ್ನು ವಿರೋಧಿಸಿ 16 ದಿನಗಳ ಪಾದಯಾತ್ರೆಯನ್ನ ಕೈಗೊಂಡಿದ್ದು ಈ ತಿಂಗಳ 29ರಂದು ಪಾದಯಾತ್ರೆಯಲ್ಲಿ ಪಾಲ್ಗೊಳ್ಳಲಿದ್ದೇನೆ ಎಂದರು. ರಾಹುಲ್ ಗಾಂಧಿ ಅವರು ಲೋಕಸಭೆಯಲ್ಲಿ ವಿರೋಧ ಪಕ್ಷದ ನಾಯಕರು, ಅವರು ಬಿಹಾರ್ನಲ್ಲಿ ಮತ ಅಕ್ರಮ ನಡೆದಿರೋದ್ರ ಬಗ್ಗೆ ಪಾದಯಾತ್ರೆ ಕೈಗೊಂಡಿದ್ದಾರೆ. ಅವರು 16 ದಿನಗಳ ಕಾಲ ಪಾದಯಾತ್ರೆ ಮಾಡ್ತಾರೆ. ಸುಮಾರು 1300 ಕಿಲೋಮೀಟರ್ ಪಾದಯಾತ್ರೆ ಮಾಡ್ತಾ ಇದ್ದಾರೆ. ನಾನು ಒಂದು ದಿನ ಪಾದಯಾತ್ರೆಯಲ್ಲಿ ಭಾಗವಹಿಸಬೇಕು ಅಂತ ತೀರ್ಮಾನ ಮಾಡಿ ಈ ತಿಂಗಳು ಆಗಸ್ಟ್ 29ನೇ ತಾರೀಕು ನಾನು ಆ ಪಾದಯಾತ್ರೆಯಲ್ಲಿ ಭಾಗವಹಿಸ್ತಾ ಇದ್ದೇನೆ. ರಾಹುಲ್ ಗಾಂಧಿ ಅವರಿಗೆ ಶುಭ ಕೋರ್ಲಿಕ್ಕೋಸ್ಕರ ಹೋಗ್ತಾ. ಲೋಕಸಭೆಯಲ್ಲಿ 30 ದಿನಗಳ ಕಾಲ ಜೈಲು ಶಿಕ್ಷೆಗೊಳಗಾದ ಪ್ರಧಾನಮಂತ್ರಿ ಮುಖ್ಯಮಂತ್ರಿಗಳನ್ನ ವಜಾ ಮಾಡುವ ಮಸೂದೆ ಬಗ್ಗೆ ಮಾತನಾಡಿ ಮಸೂದೆಯನ್ನ ಸದನ ಸಮಿತಿಗೆ ಶಿಫಾರಸು ಮಾಡಲಾಗಿದೆ ಎಂದರು. 50,000ಕ್ಕೂ ಅಧಿಕ ಸಬ್ಸ್ಕ್ರೈಬರ್ಸ್, 1.68 ಕೋಟಿಗೂ ಮೀರಿದ ವ್ಯೂಸ್, ಸುದ್ದಿಯೊಂದು 10 ಲಕ್ಷಕ್ಕೂ ಹೆಚ್ಚು ವ್ಯೂಸ್ ಕಂಡ ಹೆಗ್ಗಳಿಕೆ, ವಸ್ತುನಿಷ್ಠ ಮತ್ತು ಖಾತ್ರಿಯಾದ ವರದಿಗಾರಿಕೆ, ಉತ್ತರ ಕನ್ನಡದ ಅತಿ ಹೆಚ್ಚು ಸಬ್ಸ್ಕ್ರೈಬರ್ ಹೊಂದಿರುವ ಯೂಟ್ಯೂಬ್ ಚಾನೆಲ್ ಕರಾವಳಿ ಮುಂಜಾವು ಡಿಜಿಟಲ್ ವೀಕ್ಷಕರಿಗೆ ಧನ್ಯವಾದ. ಇನ್ಮುಂದೆ ಸುದ್ದಿಯಲ್ಲ ಮತ್ತಷ್ಟು ಸೊಗಸು. ನಿಮ್ಮಲ್ಲಿಯ ಸಭೆ ಸಮಾರಂಭ, ಅಂಗಡಿ ವ್ಯಾಪಾರ ಮಳಿಗೆಯ ಸಹಕಾರಿ ಸಂಸ್ಥೆಯ ಶುಭಾರಂಭದ ಕಾರ್ಯಕ್ರಮಗಳ ವಿಸ್ತೃತ ವಿಡಿಯೋ ಸುದ್ದಿ ಸಂಪರ್ಕಿಸಿ ನಮ್ಮ ಕರಾವಳಿ ಮುಂಜಾವು ಡಿಜಿಟಲ್ ಪ್ರತಿನಿಧಿಗಳನ್ನ. ಸಮಾರಂಭ ನಿಮ್ಮದು, ಸಂಭ್ರಮ ನಮ್ಮದು. ನೋಡ್ತಾ ಇರಿ ಕರಾವಳಿ ಮುಂಜಾವು ಡಿಜಿಟಲ್. ಮಿಲನ್ ಎಂಟರ್ಪ್ರೈಸಸ್ ಬೃಹತ್ ಎಲೆಕ್ಟ್ರಾನಿಕ್ ಹಾಗೂ ಫರ್ನಿಚರ್ ಮಳಿಗೆ. ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಅತಿ ಹೆಚ್ಚು ಮಳಿಗೆಗಳನ್ನ ಹೊಂದಿರುವ, ಅತಿ ಹೆಚ್ಚು ಸಂತೃಪ್ತ ಗ್ರಾಹಕರನ್ನ ಹೊಂದಿರುವ ಮೂಲಕ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಏಕೈಕ ಸಂಸ್ಥೆ ಮಿಲನ್ ಎಂಟರ್ಪ್ರೈಸಸ್. ನಮ್ಮ ಮಳಿಗೆಗಳಲ್ಲಿ ಪ್ರಸಿದ್ಧ ಕಂಪನಿಗಳ ಎಲೆಕ್ಟ್ರಾನಿಕ್ ರೆಫ್ರಿಜರೇಟರ್, ವಾಷಿಂಗ್ ಮಷೀನ್, ಎಲ್ಇಡಿ ಟಿವಿ, ಎಸಿಗಳು ಲಭ್ಯ. ಭಾರತದ ಕರಾವಳಿ ಹವಾಮಾನಕ್ಕೆ ಹೊಂದಿಕೊಳ್ಳುವ ನಂಬರ್ 1 ಬ್ರ್ಯಾಂಡ್ ಆದ ಗೋದ್ರೇಜ್ ಕಂಪನಿಯ ಕಪಾಟು, ಆಫೀಸ್ ಟೇಬಲ್, ಆಫೀಸ್ ಚೇರ್, ಬ್ಯಾಂಕ್ಗಳಿಗೆ ಹಾಗೂ ಚಿನ್ನದ ಅಂಗಡಿಗಳಿಗೆ ಬೇಕಾಗುವ ಸೇಫ್ ಲಾಕರ್ಗಳು ಅತಿ ಕಡಿಮೆ ಬೆಲೆಯಲ್ಲಿ ಲಭ್ಯವಿದೆ. ಟೀಕ್ ವುಡ್ ಸೋಫಾ ಸೆಟ್, ವುಡನ್ ಡೈನಿಂಗ್ ಟೇಬಲ್ ಹಾಗೂ ಗ್ರಾಹಕರಿಗೆ ಬೇಕಾಗುವ ಅಳತೆಯಲ್ಲಿ ನಿಮ್ಮ ಮನೆಗೆ ಹೊಂದಿಕೊಳ್ಳುವ ಹಾಗೆ ಫರ್ನಿಚರ್ ಗಳನ್ನ ಮಾಡಿಕೊಡಲಾಗುವುದು. ಕಸ್ಟಮೈಸ್ಡ್ ಕಿಚನ್, ವಾರ್ಡ್ರೋಬ್ ಗಳನ್ನ ಅತಿ ಹೆಚ್ಚು ವರ್ಷಗಳ ಕಾಲ ಬಾಳಿಕೆ ಬರುವ ಹಾಗೆ ವಾರಂಟಿಯೊಂದಿಗೆ ಮಾಡಿಕೊಡಲಾಗುವುದು. ನಮ್ಮಲ್ಲಿ ಡ್ಯೂರಾಫ್ಲೆಕ್ಸ್, ಗೋದ್ರೇಜ್ ಕಂಪನಿಯ ಮೆಮೊರಿ ಫಾರ್ಮ್ ಮ್ಯಾಟ್ರೆಸ್, ಆರ್ಥೋಪೆಡಿಕ್ ಮ್ಯಾಟ್ರೆಸ್, ಸ್ಪ್ರಿಂಗ್ ಮ್ಯಾಟ್ರೆಸ್ಗಳು ಕಡಿಮೆ ಬೆಲೆಯಲ್ಲಿ ಲಭ್ಯ. ವಿವಿಧ ಕಂಪನಿಗಳ ನವೀನ ಮಾದರಿಯ ಮಿಕ್ಸರ್, ಗ್ರೈಂಡರ್, ಫ್ಯಾನ್, ಕುಕ್ಕರ್, ತವಾ, ಫ್ಲಾಸ್ಕ್, ಮೈಕ್ರೋ ಓವೆನ್ಗಳು ಲಭ್ಯವಿದೆ. 0% ಬಡ್ಡಿಯೊಂದಿಗೆ ಸ್ಥಳದಲ್ಲಿಯೇ ಬಜಾಜ್ ಫೈನಾನ್ಸ್ ನಿಂದ ಸಾಲ ಸೌಲಭ್ಯವಿದೆ. ಮಿಲನ್ ಎಂಟರ್ಪ್ರೈಸಸ್ ನಲ್ಲಿ ಖರೀದಿ ಮಾಡುವ ಗ್ರಾಹಕರಿಗೆ ಡಿಸ್ಕೌಂಟ್ ಮತ್ತು ಗಿಫ್ಟ್ ಜೊತೆಗೆ ಪ್ರತಿ 2,000 ರೂಪಾಯಿಗಳ ಖರೀದಿಗೆ ಒಂದು ಬಂಪರ್ ಲಕ್ಕಿ ಡ್ರಾ ಕೂಪನ್ ನೀಡಲಾಗುವುದು. ಈ ಲಕ್ಕಿ ಡ್ರಾನಲ್ಲಿ 7 ಲಕ್ಷದವರೆಗೆ ಬಹುಮಾನ ಗೆಲ್ಲುವ ಅವಕಾಶ ನಿಮ್ಮದಾಗಿರುತ್ತದೆ. ಲಕ್ಕಿ ಡ್ರಾದಲ್ಲಿ 1 ಕಾರ್, 2 ಬೈಕ್ ಮತ್ತು ರೆಫ್ರಿಜರೇಟರ್, ವಾಷಿಂಗ್ ಮಷೀನ್ ಸೇರಿದಂತೆ 30 ಲಕ್ಕಿ ಗ್ರಾಹಕರಿಗೆ ಬಹುಮಾನ ಗೆಲ್ಲುವ ಅವಕಾಶ. ಗ್ರಾಹಕರ ಸಂತೃಪ್ತಿಗೆ ನಮ್ಮ ಮೊದಲ ಆದ್ಯತೆ ಎನ್ನುವುದು ಮಿಲನ್ ಎಂಟರ್ಪ್ರೈಸಸ್ ನ ವಾಕ್ಯ. ಉತ್ತರ ಕನ್ನಡ ಜಿಲ್ಲೆಯ ನಮ್ಮ ಶೋರೂಮ್ಗಳಾದ ಓಲ್ಡ್ ಮಹಾಲಕ್ಷ್ಮಿ ಸೂಪರ್ ಮಾರ್ಕೆಟ್, ಮುಲ್ಲಾ ಸ್ಟಾಪ್ ಹತ್ತಿರ, ಕಾಜುಬಾಗ್ ಕಾರವಾರ, ಅಗ್ರಿಕಲ್ಚರ್ ಆಫೀಸ್ ಎದುರುಗಡೆ ಮಾಸ್ತಿಕಟ್ಟೆ ರೋಡ್ ಹೊನ್ನಾವರ, ಸೀಮಾ ಕಾಂಪ್ಲೆಕ್ಸ್ ಹತ್ತಿರ ಮೋನಿ ಬಸ್ತಿ ಮೇನ್ ರೋಡ್ ಭಟ್ಕಳ, ಇಂಡಿಯನ್ ಬ್ಯಾಂಕ್ ಎದುರು ಸಿಪಿ ಬಜಾರ್ ರೋಡ್ ಶಿರ್ಸಿ, ಜೆಎಸ್ ಬಿಲ್ಡಿಂಗ್, ಜೆಎನ್ ರೋಡ್ ದಾಂಡೇಲಿ, ಕೆಎಸ್ ಬಿಲ್ಡಿಂಗ್, ಮೋಟಿಕೇರಿ ರೋಡ್ ಹಳಿಯಾಳ. ಇಲ್ಲಿಗೆ ತಪ್ಪದೇ ಭೇಟಿ ನೀಡಿ ಸಂತೃಪ್ತರಾಗಿ.